ಶಿರಹಟ್ಟಿಯಲ್ಲಿ ಕುಡಿಯುವ ನೀರಿಗಾಗಿ ಖಾಲಿ ಬಿಂದಿಗೆ ಹಿಡಿದು ಆಗ್ರಹಿಸಿದ ಮಹಿಳೆಯರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ 16ನೇ ವಾರ್ಡಿಗೆ ಕಳೆದ 15 ದಿನಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಆಗುತ್ತಿಲ್ಲ. ಈ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಿದರೂ ಸಹ ಯಾವುದೇ ಪ್ರಯೋಜನ ಆಗದೇ ಇರುವ ಹಿನ್ನೆಲೆಯಲ್ಲಿ ಕಳೆದ ಸೋಮವಾರ ಮಹಿಳೆಯರು ಖಾಲಿ ಬಿಂದಿಗೆಗಳ ಸಮೇತ ಪಟ್ಟಣ ಪಂಚಾಯಿತಿಗೆ ಆಗಮಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವಾರ್ಡಿನ ನಿವಾಸಿ ಚನ್ನಪ್ಪಗೌಡ, ಮರಿಗೌಡ್ರ ಹಾಗೂ ಮಹಿಳೆಯರು, ಶಿರಹಟ್ಟಿ ಪಟ್ಟಣದ 16ನೇ ವಾರ್ಡಿನಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರು ಸರಿಯಾಗಿ ಬರುತ್ತಿಲ್ಲ. ಹೀಗಾಗಿ ನಮಗೆ ಬಹಳಷ್ಟು ತೊಂದರೆ ಉಂಟಾಗಿದೆ. ಆದರೂ ಸಹ ನಾವು ಈಗ ಪ್ರತಿಭಟನೆ ನಡೆಸದೆ ಶಾಂತಿಯಿಂದ ಮನವಿಯನ್ನು ನೀಡುತ್ತಿದ್ದೇವೆ. ನಮ್ಮ ಈ ಸಮಸ್ಯೆಯನ್ನು ಅಧಿಕಾರಿಗಳು ಆದಷ್ಟು ಬೇಗನೆ ಬಗೆಹರಿಸಬೇಕು. ಹಾಗೂ ನಮ್ಮ ವಾರ್ಡಿಗೆ ಸರಿಯಾಗಿ ನೀರು ಬಿಡದ ನೀರು ಗಂಟಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ, ಪರಸಪ್ಪ, ಭರಮಪ್ಪ, ದುರಗಪ್ಪ, ಹನುಮಂತ್, ಇಸ್ಮಾಯಿಲ್, ಕವಿತಾ, ಮಮತಾಜಬಿ, ಗೌರಮ್ಮ, ಲಕ್ಷ್ಮಿ, ಮಂಜುಳಾ ಸೇರಿದಂತೆ ಇನ್ನೂ ಹಲವರು ಪಾಲ್ಗೊಂಡಿದ್ದರು. ವರದಿ ಚಂದ್ರಶೇಖರ ಸೋಮಣ್ಣವರ. ಮತ್ತಾರು ಮನೆಯವ್ರು ಅದಾರಲ್ಲ, ನೀವು ನೀರ ತಗೊಳಕ್ ಬರಬೇಡ್ರಿ. ಅವ್ರಿಗೆ ಬರ್ಲಾರ್ದವ್ರಿಗೆ ಈಗ ಮಾಡ್ಬೇಕು. ಮತ್ತು ಅವ್ರು ಹೆಂಗೆ ನಮ್ಗೆ ಮದುವೆ ಇಲ್ಲ, ಮಕ್ಕಳಲ್ಲಿ ಯಾವ್ದಿಲ್ಲ, ನಾವು ಯಾಕೆ ಬರ್ಬೇಕು? ಇಲ್ಲೇ ಬಾ ಅಂತ ಹೇಳ್ರಿ ಅವ್ರಿಗೆ. ಇಲ್ಲೇ ಬಾ ಅಂತ ಈ ಕಡೆ ಬರ್ರಿ, ಮುಂದೆ ಬರ್ರಿ. ಇಲ್ಲೇ ಮಾಡ್ತೀವಿ. ಮತ್ತೆ ನಾವು ಬಂದು क्यों भाई जय ये फोटो में अभी चेक कर रहे हैं बंद ये उगे बड़ी पालो ಯಾರು ಬಂದಿಲ್ಲ ಕಳೆದ 6 ತಿಂಗಳಿಂದ ಇದೇ ಸಮಸ್ಯೆಯನ್ನು ನಾವು ಅವನಿಗೆ ಹೇಳ್ತಾ ಇದ್ದೀವಿ. ಅವನು ಯಾವಾಗಲೂ ಪ್ರತಿದಿನವೂ 24x7 ಡ್ರಿಂಕ್ಸ್ ಮಾಡ್ತಾನೆ, ವರ್ಕ್ ಮಾಡ್ತಾ ಇರ್ತಾನೆ. ಬಟ್ ಮೇಡಮ್ ಅವರ ಗಮನಕ್ಕೆ ತಂದಿದ್ದೀವಿ ನಾವು. ಲಾಸ್ಟ್ ಟೈಮ್ ಒಂದು ಮನವಿನೂ ಕೊಟ್ಟು ಹೋಗಿದ್ದಾರೆ. ಇಲ್ಲಿದೆ ನೋಡಿ, ಲಾಸ್ಟ್ ಟೈಮ್ ಒಂದು ಮನವಿ ಕೊಟ್ಟೋಗಿದ್ದಾರೆ, ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಈ ಥರ ಮಾಡ್ತಿದ್ದಾನೆ ಅಂತಂದು ಎಲ್ಲ ಇಶ್ಯೂವನ್ನು ಮೇಡಮ್ ಅವ್ರಿಗೆ ಸಮೇತನ ಹೇಳಿ ಹೋಗಿರ್ತಕ್ಕಂಥ ವಿಷಯ ಅವರು ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀವಿ. ತಂದರೂ ಕೂಡ ಪ್ರತಿ ವೀಕ್ಲಿ 1 ಟೈಮ್ ನೀರು ಬಿಡುವಂಥ ವ್ಯವಸ್ಥೆ ಇತ್ತು. ವೀಕ್ಲಿ 1 ಟೈಮ್ ನೀರು ಬಿಡುವಾಗ ಮೊದಲ ಪಕ್ಕಣ್ಣ ನೀರು ಬಿಡ್ತಿದ್ದ, ಅವನು ಸರಿಯಾಗಿ ಇನ್ ಟೈಮ್ ನೀರು ಬಿಡ್ತಿದ್ದ. ಅದಾದಮೇಲೆ ದೇವು ಬಿಡ್ತಿದ್ದ, ಅವನು ಇನ್ ಟೈಮ್ ನೀರು ಬಿಡ್ತಿದ್ದ. ಇವನು ವೀಕ್ಲಿ ಹೋಗಿ 15 ಡೇಸ್ ಆದರೂ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಪ್ರತಿಯೊಬ್ಬರ ಮನೆಯೊಳಗೂ ನೀರು ಪ್ರತಿಯೊಬ್ಬರಿಗೆ ಯಾರು ಬೀಗರು ಬಂದಾರಂದ್ರೂ ಒಂದು ಚರಿಗೆ ನೀರು ಕೊಡುವಂಥ ವ್ಯವಸ್ಥೆನೂ ಇಲ್ಲ. ಯಾಕಂದ್ರೆ ಕುಡಿಯೋಕೆ ನೀರಿಲ್ಲ, ಇನ್ನು ಬಳಸಾಡೋಕೆ ನೀರಂತರೂ ದೂರ ಹೋಯ್ತದೆ. ಇದನ್ನು ಮೇಡಮ್ ಅವ್ರ ಗಮನಕ್ಕೆ ಸುಮಾರು ಸಲ ತಂದಿದ್ದೀವಿ. ಮತ್ತು ಆಮೇಲೆ ವಿನೋದ್ ಅವ್ರಿಗೆ ಸುಮಾರು ಸಲನೂ ಬಂದು ಹೇಳಿದ್ದೀವಿ, ಅವನ್ನ ತೆಗೀರಿ, ನಮಗೆ ಅವನು ಬೇಡ ಅಂತಂದು ಎಲ್ಲ ರೀತಿ ಒಳಗೂ ಹೇಳಿದ್ದೀವಿ. ಮೇಡಮ್ ಅವ್ರ ಜೊತೆಗೆ ನಮ್ಮ ಓಣಿ ಸಮಸ್ಯೆ ಬಗ್ಗೆ ಪ್ರತಿ ಸಲನ ಸಮಸ್ಯೆಯನ್ನು ಡಿಸ್ಕಷನ್ ಮಾಡಿದ್ದೀವಿ, ವ್ಯಕ್ತಪಡಿಸಿದ್ದೀವಿ. ಅದು ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಯಾಕಂದರೆ ನೀರು ಸರಿಯಾಗಿ ಬಿಟ್ಟಿಲ್ಲ ಅಂದ್ರೆ ನೀರೇ ಮೇನ್ ಮೂಲಭೂತ ಸೌಕರ್ಯ. ಸಾರ್ವಜನಿಕರಿಗೆ ಮೂಲಭೂತವಾಗಿ ಏನು ಬೇಕು? ಮೂಲಭೂತವಾಗಿ ಬೇಕಾಗಿ